ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ನಟ ನಟಿಯರು ತೆರೆಯ ಮೇಲೆ ಪ್ರೀತಿ ಪ್ರೇಮದ ಸನ್ನಿವೇಶಗಳಿಂದ ಪ್ರೇಕ್ಷಕರನ್ನ ರಂಜಿಸ್ತಾನೆ ಬಂದಿದ್ದಾರೆ. ಇನ್ನು ಕೆಲವು ನಟ ನಟಿಯರಂತೂ ಸಿನಿಮಾದಲ್ಲಿ ಅಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಪ್ರೀತಿ ಮಾಡೋ ಮೂಲಕ, ಮದುವೆ ಆಗೋ ಮೂಲಕ ಅಭಿಮಾನಿಗಳನ್ನ ಹಾಗೆ ಪ್ರೇಕ್ಷಕರನ್ನ ಖುಷಿಪಡಿಸ್ತಾನೆ ಬಂದಿದ್ದಾರೆ. ಆದರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟ ನಟಿಯರಿಗೆ ಆಗುವಂತಹ ಪ್ರೀತಿ ಪ್ರೇಮದ ಸಂಬಂಧ ಬಹಳ ದಿನ ಉಳಿಯೋದಿಲ್ಲ. ಕೆಲವರು ರಿಲೇಷನ್ಶಿಪ್ನಲ್ಲಿ ಇರುವಾಗಲೇ ಬ್ರೇಕಪ್ ಅನ್ನ ಮಾಡ್ಕೋತಾರೆ. ಇನ್ನು ಕೆಲವರು ಮದುವೆಯ ನಂತರ ಡೈವರ್ಸ್ ಕೂಡ ಮಾಡ್ಕೋತಾರೆ. ಸಿನಿಮಾ ರಂಗದಲ್ಲಿ ಪ್ರೀತಿಸಿ ಮದುವೆಯಾದ ಸಾಕಷ್ಟು ಜನ ಕಲಾವಿದರಿದ್ದಾರೆ. ಅವುಗಳಲ್ಲಿ ಕೆಲವು ಸಂಬಂಧಗಳು ಮಾತ್ರ ಗಟ್ಟಿಯಾಗಿರುತ್ತೆ. ಅದರಲ್ಲಿ ಅಂಬರೀಷ್ ಸುಮಲತಾ ಇರ್ಬೋದು, ವಿಷ್ಣುವರ್ಧನ್ ಭಾರತಿ ಇರ್ಬೋದು, ಉಪೇಂದ್ರ ಪ್ರಿಯಾಂಕಾ ಇರ್ಬೋದು, ಇನ್ನು ಈಗ ಯಶ್ ಹಾಗೂ ರಾಧಿಕಾ ಪಂಡಿತ್. ಇನ್ನು ಈಗ ನಾವು ಮಾತಾಡ್ತಾ ಇರೋದು ಕೂಡ ಇದನ್ನೇ. ರಾಧಿಕಾ ಪಂಡಿತ್ ಅವರು ಮೂಲತಃ ಶ್ರೀಮಂತ ಕುಟುಂಬದ ಹುಡುಗಿ. ಆರ್ಥಿಕವಾಗಿ ತುಂಬಾನೇ ಸೆಟಲ್ ಆಗಿದ್ದಂತಹ ಕುಟುಂಬದಿಂದ ರಾಧಿಕಾ ಪಂಡಿತ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಮತ್ತೊಂದು ಕಡೆ ಯಶ್ ಅವರನ್ನ ನೋಡೋದಾದ್ರೆ ಇವರು ತುಂಬಾನೇ ಕಷ್ಟಪಟ್ಟು ಸಿನಿರಂಗಕ್ಕೆ ಎಂಟ್ರಿಯನ್ನ ಕೊಟ್ಟವರು. ಇವರಿಬ್ಬರ ಪ್ರೀತಿ ಯಾಕೆ ಎಲ್ಲರಿಗಿಂತ ವಿಶೇಷ ಅಂದ್ರೆ, ಯಶ್ ಅವರ ಬಳಿ ಏನೂ ಇಲ್ಲದೆ ಇದ್ದಾಗಲೇ ರಾಧಿಕಾ ಪಂಡಿತ್ ಅವರು ಯಶನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಯಶ್ ಹಾಗೂ ರಾಧಿಕಾ ಮದುವೆಯ ಟೈಮ್ನಲ್ಲಿ ರಾಧಿಕಾ ಕನ್ನಡದ ಟಾಪ್ ನಟಿ ಆಗಿದ್ರು. ಕನ್ನಡದ ಸಿನಿಮಾಗಳಿಂದ ಸಾಕಷ್ಟು ಅವಕಾಶಗಳು ಅವರಿಗೆ ಬರ್ತಾ ಇದ್ವು. ಆದರೆ ರಾಧಿಕಾ ಪಂಡಿತ್ ಮದುವೆಯ ನಂತರ ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಪ್ರೀತಿ ಪ್ರೇಮದ ಸಂಬಂಧ ಹೇಗೆ ಶುರುವಾಯಿತು, ಮದುವೆಯ ನಂತರ ರಾಧಿಕಾ ಸಿನಿಮಾಗಳಲ್ಲಿ ನಟಿಸೋದನ್ನ ನಿಲ್ಲಿಸಿದ್ದು ಹೇಗೆ, ಇದೇ ರೀತಿ ರಾಧಿಕಾ ಪಂಡಿತ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ನೀವು ಕೂಡ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯಶ್ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವರ ತಂದೆ KSRTC ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ನಂತರ BMTC ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇನ್ನು ಇವರ ತಾಯಿ ಯಶ್ ಅವರನ್ನ ತುಂಬಾನೇ ಪ್ರೀತಿಯಿಂದ ಸಾಕಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಯಶ್ ಅವರ ತಾಯಿಗೆ ನನ್ನ ಮಗ ಏನಾದರೂ ಸಾಧನೆ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ಮೊದಲಿನಿಂದಲೂ ಕೂಡ ಯಶ್ ಅವರ ತಾಯಿಗೆ ಇರುತ್ತೆ. ನಂತರ ಯಶ್ PUC ಮುಗಿಸಿದ ಬಳಿಕ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಮನೆಯವರ ಒತ್ತಾಯದ ಮೇಲೆ, ಅದರಲ್ಲೂ ಅವರ ತಂದೆಯ ಮಾತಿಗೆ ಒಪ್ಪಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಸಿನಿಮಾ ಮಾಡಬೇಕು, ದೊಡ್ಡ ಸ್ಟಾರ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದ ಮೇಲೆ ಯಶ್ ಅವರು ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾರೆ. ನಂತರ ಬೆನಕ ನಾಟಕ ಕಂಪನಿ ಸೇರ್ಕೋತಾರೆ. ಅಲ್ಲಿ ನಾಟಕಗಳಲ್ಲಿ ಅಭಿನಯಿಸ್ತಾರೆ. ನಂತರ ಯಶ್ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲವು ಸಿನಿಮಾಗಳಲ್ಲೂ ಕೂಡ ಕೆಲಸವನ್ನ ಮಾಡ್ತಾರೆ. ನಂತರ ಕೆಲವೊಂದಿಷ್ಟು ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ತಮ್ಮ ನಟನೆಯನ್ನು ತೋರಿಸ್ತಾರೆ. ನಂತರ 2007ರಲ್ಲಿ ಜಂಬದ ಹುಡುಗಿಯನ್ನು ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ನಂತರ 2008ರಲ್ಲಿ ಮೊಗ್ಗಿನ ಮನಸ್ಸು ಸಿನಿಮಾ ಯಶ್ಗೆ ಒಂದು ದೊಡ್ಡ ಸಕ್ಸಸ್ಸನ್ನು ತಂದುಕೊಡುತ್ತೆ. ಜೊತೆಗೆ ಸಿನಿಮಾ ರಂಗದಲ್ಲಿ ಹಾಗೂ ಪ್ರೇಕ್ಷಕರಿಗೆ ಯಶ್ನ ಪರಿಚಯವಾಗುತ್ತೆ. ಆನಂತರ ಯಶ್ ಅವರಿಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಕಿರಾತಕ ಸಿನಿಮಾ ಇವರಿಗೆ ತುಂಬ ದೊಡ್ಡ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಇನ್ನು ಈಗ KGF ಸಿನಿಮಾದ ಮೂಲಕ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ನಿಂತಿದ್ದಾರೆ. ಇನ್ನು ರಾಧಿಕಾ ಪಂಡಿತ್ ಸಿನಿಜೀವನವನ್ನ ನೋಡೋದಾದ್ರೆ ಇವರು ಮೂಲತಃ ಶ್ರೀಮಂತ ಕುಟುಂಬದ ಹುಡುಗಿ. 2007ರಲ್ಲಿ ಯಶ್ ನಟಿಸ್ತಾ ಇದ್ದಂತಹ ನಂದಗೋಕುಲ ಸೀರಿಯಲ್ನಲ್ಲಿ ರಾಧಿಕಾಗೆ ನಟಿಸುವ ಅವಕಾಶ ಸಿಗುತ್ತೆ. ಆನಂತರ ಯಶ್ ಜೊತೆಯಲ್ಲೇ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ನಟಿಸ್ತಾರೆ. ಈ ಸಿನಿಮಾದಿಂದ ಯಶ್ ಹಾಗೂ ರಾಧಿಕಾ ತುಂಬಾನೇ ಕ್ಲೋಸ್ ಆಗ್ತಾರೆ. ಜೊತೆಗೆ ಈ ಸಿನಿಮಾದಿಂದ ಇಬ್ಬರಿಗೂ ಕೂಡ ತುಂಬಾ ದೊಡ್ಡ ಸಕ್ಸಸ್ ಸಿಗುತ್ತೆ. ನಂತರ ಕನ್ನಡ ಸಿನಿಮಾಗಳಲ್ಲಿ ರಾಧಿಕಾಗೆ ಅವಕಾಶಗಳು ಹರಿದು ಬರೋದಕ್ಕೆ ಶುರುವಾಗುತ್ತೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಸಿನಿಮಾ ಮಾಡ್ತಾರೆ. ಅದರಲ್ಲೂ ರಾಧಿಕಾ ನಟಿಸಿದ ಬಹುತೇಕ ಸಿನಿಮಾಗಳೆಲ್ಲ ಹಿಟ್ ಆಗ್ತಾ ಇರುತ್ತೆ. ಮತ್ತೊಂದು ಕಡೆ ಯಶ್ ಗ್ರಾಫ್ ಕೂಡ ಡೌನ್ ಆಗೋದಿಲ್ಲ. ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡ್ತಾ ಇರ್ತಾರೆ.
ಇದೆಲ್ಲ ಇವರಿಬ್ಬರ ಸಿನಿಮಾ ಜೀವನವಾದ್ರೆ ಇವರಿಬ್ಬರ ಪ್ರೀತಿ ಪ್ರೇಮದ ಸಂಬಂಧ ಆರಂಭವಾಗಿದ್ದು ಎಲ್ಲಿ ಅಂದ್ರೆ ನಂದಗೋಕುಲ ಸೆಟ್ನಲ್ಲಿ. ಈ ನಂದಗೋಕುಲ ಸೀರಿಯಲ್ ಶೂಟಿಂಗ್ ಟೈಮ್ನಲ್ಲಿ ಯಶ್ ಹಾಗೂ ರಾಧಿಕಾ ಪರಿಚಯವಾಗುತ್ತೆ. ಯಶ್ ಮೊದಲಿನಿಂದಲೂ ಕೂಡ ಸ್ವಲ್ಪ ತರಲೆ ಅಂತಾನೆ ಹೇಳ್ಬೋದು. ಸ್ನೇಹಿತರ ಜೊತೆಗೆ ತಮಾಷೆ ಮಾಡಿಕೊಂಡು ಖುಷಿಯಾಗಿ ಇದ್ದಂತಹ ಹುಡುಗ. ಹೀಗಾಗಿ ರಾಧಿಕಾ ಹಾಗೂ ಯಶ್ ಬಹಳ ಬೇಗನೆ ಸ್ನೇಹಿತರಾಗ್ತಾರೆ, ತುಂಬಾನೇ ಕ್ಲೋಸ್ ಆಗ್ತಾರೆ. ಆದರೆ ಯಶ್ ಅವರೇ ಮೊದಲೇ ಫಿಕ್ಸ್ ಆಗಿರ್ತಾರೆ, ಈ ಪ್ರೀತಿ ಪ್ರೇಮ ಅಂತ ಟೈಮ್ ವೇಸ್ಟ್ ಮಾಡದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡ್ಬೋದು ಅಂತ ಯಶ್ ಅವರು ಮೊದಲೇ ಫಿಕ್ಸ್ ಆಗಿರ್ತಾರೆ. ಇನ್ನು ಯಶ್ ಅವರೇ ಹೇಳಿರೋ ಹಾಗೆ ಶೂಟಿಂಗ್ ಟೈಮ್ನಲ್ಲಿ ಅವರ ಸ್ನೇಹಿತರು ಯಾರಾದರೂ ಲವ್ವರ್ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ರೆ ಯಶ್ ಅವರು ಅವರಿಗೆ ಬೈತಾ ಇದ್ರಂತೆ, ಸುಮ್ಮನೆ ಇಲ್ಲಿ ಮಾತಾಡೋಕ್ಕಿಂತ ಕೆಲಸ ಮಾಡ್ಬೋದಲ್ವಾ ಅಂತ. ಈ ರೀತಿ ಇದ್ದಂತಹ ಯಶ್ ಅವರಿಗೆ ರಾಧಿಕಾ ಪಂಡಿತ್ ಪರಿಚಯವಾದ ಬಳಿಕ ಸ್ನೇಹವಾಗುತ್ತೆ. ನಂದಗೋಕುಲ ಶೂಟಿಂಗ್ ಟೈಮ್ನಲ್ಲೇ ಇಬ್ಬರಲ್ಲೂ ಪ್ರೀತಿ ಚಿಗುರೊಡೆಯೋದಕ್ಕೆ ಶುರುವಾಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಟೈಮ್ನಲ್ಲಿ ಯಶ್ಗೆ ಆರ್ಥಿಕವಾಗಿ ತುಂಬಾನೇ ಕಷ್ಟ ಇರುತ್ತೆ. ಸೀರಿಯಲ್ನಲ್ಲಿ ಬರ್ತಿದ್ದ ಸಂಭಾವನೆ ಅವರಿಗೆ ಅಷ್ಟಾಗಿ ಸಾಲ್ತಾ ಇರೋದಿಲ್ಲ. ಇನ್ನು ಅವರ ತಂದೆ ಕೂಡ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದರೆ ರಾಧಿಕಾಗೆ ಅಷ್ಟೇನು ಕಷ್ಟ ಅಂತ ಇರೋದಿಲ್ಲ, ಅವರು ತುಂಬಾನೇ ಶ್ರೀಮಂತ ಕುಟುಂಬದ ಹುಡುಗಿ. ಹೀಗಿದ್ರೂ ಇವರಿಬ್ಬರ ಮಧ್ಯ ಪ್ರೀತಿ ಚಿಗುರೊಡೆಯೋದಕ್ಕೆ ಶುರುವಾಗಿರುತ್ತೆ. ಆದರೆ ಇಬ್ರು ಕೂಡ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿರೋದಿಲ್ಲ, ತಮ್ಮ ಕೆಲಸವನ್ನ ಮಾಡಿಕೊಂಡು ಸ್ನೇಹಿತರಾಗೇ ಇರ್ತಾರೆ. ಇದನ್ನ ಸ್ವತಃ ಯಶ್ ಅವರೇ ಒಂದು ಪತ್ರಿಕೆಯಲ್ಲಿ ಹೇಳಿದ್ರು. ನಂತರ ಮೊಗ್ಗಿನ ಮನಸ್ಸು ಸಿನಿಮಾ ಮಾಡುವ ಟೈಮ್ನಲ್ಲಿ ಇವರಿಬ್ಬರ ಸ್ನೇಹ ಹಾಗೂ ಪ್ರೀತಿ ಎಲ್ಲವೂ ಕೂಡ ಹತ್ತಿರವಾಗುತ್ತೆ. ನಂತರ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾಗಳು ಬರುತ್ತೆ. ಪ್ರೇಕ್ಷಕರು ಇವರಿಬ್ಬರ ಜೋಡಿಯನ್ನ ತುಂಬಾನೇ ಇಷ್ಟಪಡ್ತಾರೆ. ನಂತರ ರಾಧಿಕಾ ಹಾಗೂ ಯಶ್ ಡ್ರಾಮಾ ಸಿನಿಮಾದ ಟೈಮ್ನಲ್ಲಿ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಯಶ್ ರಾಧಿಕಾಗೆ ಪ್ರಪೋಸ್ ಮಾಡ್ತಾರೆ. ಮೊದಲು ರಾಧಿಕಾ ಸ್ವಲ್ಪ ಟೈಮ್ ತಗೊಳ್ತಾರೆ. ಯಾಕಂದರೆ ರಾಧಿಕಾ ಲೈಫ್ ಸ್ಟೋರಿಯನ್ನು ನೋಡಿದರೆ ಅವರು ಯಾವುದೇ ರೀತಿಯ ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡಿಲ್ಲ, ಯಾವುದೇ ರೀತಿಯ ವಿವಾದಗಳನ್ನು ಮಾಡ್ಕೊಂಡಿಲ್ಲ. ಅದರಲ್ಲೂ ಒಳ್ಳೆಯ ಕುಟುಂಬದಿಂದ ಬಂದಿದ್ದಂತಹ ರಾಧಿಕಾಗೆ ಸ್ವಲ್ಪ ಭಯ ಇರುತ್ತೆ. ಹೊರ್ಗಡೆ ಏನಾದರೂ ಗೊತ್ತಾದರೆ ಸುಮ್ಮನೆ ಗಾಸಿಪ್ಗಳು ಹರಿದಾಡ್ಬೋದು ಅಂತ ಭಯ ಇರುತ್ತೆ. ನಂತರ 6 ತಿಂಗಳು ಟೈಮ್ ತಗೊಂಡು ರಾಧಿಕಾ ಯಶ್ನ ಪ್ರಪೋಸನ್ನು ಒಪ್ಕೋತಾರೆ. ಆದರೆ ಇವರಿಬ್ಬರ ಪ್ರೀತಿ ಪ್ರೇಮದ ಬಗ್ಗೆ ಹೊರಗಡೆಯಾಗಲಿ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಾಗಲಿ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆದರೆ ರಾಮಾಚಾರಿ ಸಿನಿಮಾದ ಟೈಮ್ನಲ್ಲಿ ಸಿನಿಮಾ ನೋಡಿದ ಸಾಕಷ್ಟು ಜನ ಅಭಿಮಾನಿಗಳು ಈ ಜೋಡಿ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಈ ಸಿನಿಮಾ ಇವರಿಗೋಸ್ಕರನೇ ಮಾಡಿದಾರೇನೋ ಅನ್ನೋ ರೀತಿ ಇದೆ ಅಂತ ಹೇಳ್ತಾರೆ. ಯಶ್ ಅವರು ಒಮ್ಮೆ ಹಬ್ಬಕ್ಕೆ ರಾಧಿಕಾ ಪಂಡಿತ್ ಅವರನ್ನ ಅವರ ಮನೆಗೂ ಕೂಡ ಕರ್ಕೊಂಡು ಹೋಗಿರ್ತಾರೆ. ಆಗ ಅವರ ಮನೆಯವರಿಗೂ ಕೂಡ ಇವರ ಪ್ರೀತಿ ಪ್ರೇಮದ ವಿಚಾರ ಗೊತ್ತಾಗುತ್ತೆ. ಆಗ ಅವರ ತಂದೆ ಒಂದು ಮಾತನ್ನ ಹೇಳಿರ್ತಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರೀತಿ ಪ್ರೇಮ ಆಗೋದು ಕೆಲವು ದಿನಗಳಾದ್ಮೇಲೆ ಆ ಸಂಬಂಧ ಮುರಿದು ಬೀಳೋದನ್ನ ಕೇಳ್ತಾ ಇರ್ತೀವಿ, ನೀನು ಈ ರೀತಿ ಮಾಡ್ಕೋಬೇಡ ಅಂತ ಹೇಳಿರ್ತಾರೆ. ನಂತರ ಇವರಿಬ್ಬರ ಪ್ರೀತಿ ಹೊರ ಜಗತ್ತಿಗೂ ಕೂಡ ಗೊತ್ತಾಗುತ್ತೆ. ಆನಂತರ ರಾಧಿಕಾ ಮನೆಯಲ್ಲೂ ಕೂಡ ಇವರಿಬ್ಬರ ಪ್ರೀತಿಯನ್ನ ಒಪ್ಪಿಸ್ತಾರೆ. 2007ರಲ್ಲಿ ಇಬ್ಬರು ಮದುವೆ ಕೂಡ ಮಾಡ್ಕೋತಾರೆ. ಇನ್ನು ಈಗ ಈ ಜೋಡಿಗೆ 2 ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ರಾಧಿಕಾ ಪಂಡಿತ್ ವಿಚಾರಕ್ಕೆ ಬಂದ್ರೆ ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ನಲ್ಲಿ ಇದ್ದಾಗಲೇ ಸಾಕಷ್ಟು ಸಿನಿಮಾಗಳಿಂದ ಅವಕಾಶ ಸಿಗ್ತಾ ಇದ್ದಂತಹ ಟೈಮ್ನಲ್ಲೇ ರಾಧಿಕಾ ಪಂಡಿತ್ ಮದುವೆ ಆಗ್ತಾರೆ. ಮದುವೆಯ ನಂತರ ನಟನೆಯಿಂದ ಸಿನಿಮಾಗಳಿಂದ ದೂರ ಉಳಿತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಪ್ರೀತಿ ಪ್ರೇಮದ ನಾಟಕವಾಡ್ತಾರೆ. ಕೆಲವು ವರ್ಷಗಳ ಕಾಲ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ನಂತರ ಬೇರೆ ಯಾರಾದರೂ ಅವರ ಲೈಫ್ಗೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ ಆ ಸಂಬಂಧ ಮುರಿದು ಬೀಳುತ್ತೆ. ಇನ್ನು ಕೆಲವರು ಮದುವೆ ಆದರೆ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಗೋದಿಲ್ಲ ಅಂತ ಕದ್ದು ಮುಚ್ಚಿ ಮದುವೆ ಆಗ್ತಾರೆ. ಮದುವೆಯಾದ ವಿಚಾರವನ್ನು ಗುಟ್ಟಾಗೆ ಇಟ್ಟಿರ್ತಾರೆ. ಇನ್ನು ಕೆಲವರಂತೂ ಮದುವೆ ಆಗ್ತಾರೆ, ಕೆಲವೇ ವರ್ಷಗಳಲ್ಲಿ ಡೈವರ್ಸ್ ಕೂಡ ಮಾಡ್ಕೋತಾರೆ. ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಬಹುತೇಕ ಎಲ್ಲ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ಅಷ್ಟೇನೆ. ಕೆಲವರಂತೂ 4-5 ಮದುವೆಗಳನ್ನು ಆಗಿರ್ತಾರೆ, ಡೈವರ್ಸ್ಗಳನ್ನು ಮಾಡ್ಕೋತಾರೆ. ಇಂತಹವರ ಮಧ್ಯ ಯಶ್ ಹಾಗೂ ರಾಧಿಕಾ ಸಾಕಷ್ಟು ಜನ ಅಭಿಮಾನಿಗಳಿಗೆ ಸಿನಿಮಾಗಳ ಮೂಲಕ ಅಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಮಾದರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.